ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಚಾನಲಿಂದ ಸುನೀತಾ ಮಾಡುವ ನಮಸ್ಕಾರಗಳು. ಕೆಲಸದ ನಿಮಿತ್ತವಾಗಿ ನಾನು ಇಂದು ವಿದ್ಯಾರಣ್ಯಪುರ ಹತ್ತಿರ ಇರ್ತಕ್ಕಂಥ ತಿಂಡ್ಲಿಗೆ ನಾನು ಹೋಗಿರ್ತೇನೆ. ಅಲ್ಲಿ ನಾನು ಒಂದು ದೇವಸ್ಥಾನವನ್ನು ನೋಡ್ತೇನೆ. ತುಂಬ ಮನಸ್ಸಾಗತ್ತೆ ಒಳಗಡೆ ಹೋಗಬೇಕು ಅಂತ. ಒಳಗಡೆ ಹೋಗಿ ದರ್ಶನ ಮಾಡೋಣ ಅಂತೇಳಿ ಹೋಗ್ತೇನೆ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ವೀರಭದ್ರೇಶ್ವರ ಸ್ವಾಮಿ ಅಂತ ಬೋರ್ಡಲ್ಲಿ ಬರೆದಿತ್ತು. ಅಲ್ಲಿಗೆ ನಾನು ಹೋಗ್ತೇನೆ ವೀಕ್ಷಕರೇ. ಈ ದೇವಸ್ಥಾನದ ಹಿನ್ನೆಲೆ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಒಳಗೆ ಹೋಗ್ತಿದ್ದಾಗೆ ವಿಶೇಷತೆಗಳೇ ನನ್ನ ಕಣ್ಣ ಮುಂದೆ ಬರತೊಡಗಿತು. ಇಲ್ಲಿ ಕಾಣುತ್ತಿರುವ ಒಂದು ಬಿಲ್ವಪತ್ರೆಯ ಮರ ಏನಿದೆ ನನಗೆ ಅಚ್ಚರಿಯನ್ನು ಮೂಡಿಸುತ್ತೆ ವೀಕ್ಷಕರೇ. ಕಾರಣ ಬುಡದಿಂದ ನೀವು ಮೇಲೆ ತನಕ ನೋಡಿದರೆ ಪೂರ್ತಿ ಒಣಗಿರುವ ಒಂದು ದೃಶ್ಯವನ್ನು ನೀವು ಕಾಣಬಹುದು. ಇಲ್ಲಿ ಒಳಗಿಂದ ಎಲ್ಲ ಟೊಳ್ಳಾಗಿದೆ, ಆದರೆ ಮೇಲೆ ಹೋಗ್ತಾ ಹೋಗ್ತಾ ಅದು ತುಂಬ ಸಮೃದ್ಧಿಯಾಗಿ ಬೆಳ್ಕೊಂಡು ಅಷ್ಟು ಒಂದು ಬಿಲ್ವಪತ್ರೆಯ ಎಲೆಗಳಿಂದ ತುಂಬಿರ್ತಕ್ಕಂಥ ಒಂದು ವೃಕ್ಷ ಕಣ್ಣಿಗೆ ಬರುತ್ತೆ, ನನಗೆ ಕಣ್ಣೆದುರುಗಡೆ ಬರುತ್ತೆ ನನಗೆ. ಅದರ ನಂತರ ಅದರಲ್ಲಿ ಕಾಯಿಗಳಿದೆಲ್ಲ, ಬಿಲ್ಪತ್ರೆ ಕಾಯಿಗಳನ್ನ ನೀವು ಕಾಣಿಸ್ಬೋದು ಅಂತ ಅಂದ್ಕೊಳ್ತೀನಿ. ತುಂಬ ತುಂಬಿತ್ತು ಆ ಮರದ ತುಂಬ. ಆದರೆ ಕೆಳಗಡೆ ಬುಡ ನೋಡಿ ಎಷ್ಟು ಒಣಗಿದೆ ಅಂತ. ಪ್ರತಿಯೊಂದು ಟೊಂಗೆಯೂ ಕೂಡ ಅದರಲ್ಲಿ ಒಣಗಿದ್ದು ಕಂಡರೂ ಕೂಡ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಬಿಲ್ವಪತ್ರೆ ಮತ್ತು ಕಾಯಿಗಳನ್ನು ನೋಡಿ ನನಗೆ ಅಚ್ಚರಿ ಮೂಡಿತು. ಇದರ ಬಗ್ಗೆ ಮುಂದೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಅಚ್ಚರಿ ಕಂಡಿದ್ದು ಅಂದರೆ ನವಗ್ರಹ ವಿಗ್ರಹಗಳು. ನವಗ್ರಹ ನಮ್ಮ ಹೈಟಿಗಿಂತ ಹೆಚ್ಚಿನ ಹೈಟಲ್ಲೇ ಯಾವಾಗಲೂ ಸ್ಥಾಪನೆ ಮಾಡಿರ್ತಾರೆ. ಆದರೆ ಇಲ್ಲಿ ಗಮನಿಸಿ ವೀಕ್ಷಕರೇ, ನೆಲದಿಂದ ಕೆಲವೇ ಅಂತರದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೊಂದು ಭಾಳ ವಿಚಿತ್ರ ಅಂತ ಅನ್ನಿಸ್ತು ನವಗ್ರಹದ್ದು. ಮತ್ತು ಅಲ್ಲಿರ್ತಕ್ಕಂಥ ನವಗ್ರಹ ಮೂರ್ತಿಗಳು ಒಂದೊಂದು ವಿಗ್ರಹಗಳನ್ನು ನಾನು ಗಮನಿಸ್ತಾ ಹೋದಾಗ ತುಂಬ ಖುಷಿಯಾಯಿತು ನನಗೆ. ಇಲ್ಲಿ ಕಾಣ್ತಾ ಇರೋದು ನಿಮಗೆ ಉತ್ಸವ ಮೂರ್ತಿ ಅಂತ ಏನು ಹೇಳ್ತೀವಿ, ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿ ಅಂತ ಹೇಳಿದ್ರು ನನಗೆ. ಇದರಲ್ಲಿ ಮೂಲ ವಿಗ್ರಹ ಏನಿದೆ ಅದನ್ನು ನನಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಆದ್ದರಿಂದ ಅದನ್ನು ಮಾಡಲಿಕ್ಕಾಗಲಿಲ್ಲ. ಅದರ ಬದಿಯಲ್ಲೇ ಇರ್ತಕ್ಕಂಥ ನಾರಾಯಣ ಸ್ವಾಮಿಯ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈ ಒಂದು ದೇವಸ್ಥಾನದ ಚರಿತ್ರೆಯನ್ನು ನಾವು ಮುಂದೆ ನಾವು ಪ್ರಧಾನ ಅರ್ಚಕರ ಬಾಯಿಯಲ್ಲೇ ಕೇಳ್ತಾ ಹೋಗೋಣ, ಏನು ಹೇಳಿದ್ರು ಇದ್ರ ಬಗ್ಗೆ ಅಂತ. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೀವು ಕಾಣ್ತಕ್ಕಂಥ ಒಂದು ವಿಗ್ರಹ ಏನಿದೆ ಅದು ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ಒಂದು ವಿಗ್ರಹ. ಇದು ನಂದಿಯ ಎದುರಲ್ಲಿ ಇರ್ತಕ್ಕಂಥ ಕಾಲಭೈರೇಶ್ವರ ಸ್ವಾಮಿಯ ಒಂದು ವಿಗ್ರಹನ ನೋಡಿ ನನಗೆ ತುಂಬ ಖುಷಿಯಾಯಿತು. ಆ ಬಸವನ ಮೂರ್ತಿ ಸಹ ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ. ಅದರ ಒಂದು ದೃಶ್ಯಾವಳಿಗಳು ನಿಮಗೆ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಕಣ್ತುಂಬಿ ಬರ್ತಾಯಿತ್ತು. ಅಲ್ಲಿ ಅಷ್ಟು ಒಂದು ಅಟ್ರಾಕ್ಷನ್ ಇದೆ ಆ ಒಂದು ಮೂರ್ತಿಯಲ್ಲಿ. ಇಲ್ಲಿ ನನಗೆ ವೀರಭದ್ರ ಸ್ವಾಮಿಯ ಮೂಲ ವಿಗ್ರಹದ ಒಂದು ವಿಡಿಯೋನ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂತಂದರೆ ಮೂಲ ವಿಗ್ರಹದ ಏನು ವಿಡಿಯೋನ ಮಾಡಬಾರ್ದು ಅಂತಂದ್ಬಿಟ್ಟು ಅಲ್ಲಿ ನಮಗೆ ಹೇಳಿದರು. ಹಾಗಾಗಿ ನಾನು ನಿಮಗೆ ಆ ವಿಡಿಯೋ ಮಾಡೋಕ್ಕಾಗಿಲ್ಲ. ವೀರಭದ್ರ ಸ್ವಾಮಿಯ ಒಂದು ವಿಗ್ರಹವನ್ನು ತೋರಿಸ್ಲಿಕ್ಕಾಗಲಿಲ್ಲ. ಆದರೆ ದಯವಿಟ್ಟು ಎಲ್ಲರೂ ಬಂದು ಒಂದು ಸಲ ನೋಡಿ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮೂರ್ತಿ ಏನಿದೆ ಇದು ಪಾರ್ವತಿಯ ಒಂದು ವಿಗ್ರಹ ಕೂಡ ಇಲ್ಲಿದೆ. ಅದಕ್ಕೆ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿದರು. ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು ಷಣ್ಮುಗನ ಒಂದು ಏನು ಮೂರ್ತಿಯಾಗಿದೆ. ಈ ಷಣ್ಮುಗನ ಮೂರ್ತಿಯನ್ನು ಮೊದಲ ಬಾರಿಗೆ ನಾನು ಈ ರೀತಿಯ ಒಂದು ವಿಗ್ರಹನ ನೋಡಿರೋದು. ಈ ವಿಗ್ರಹಕ್ಕೆ 6 ಮುಖಗಳಿದೆ. ಈ ರೀತಿಯ ಒಂದು ಷಣ್ಮುಗನ ವಿಗ್ರಹವನ್ನು ಮೊದಲ ಬಾರಿಗೆ ನೋಡಿದ್ದು ನಾನು ವೀಕ್ಷಕರೇ. ತುಂಬ ಅದ್ಭುತಗಳೇ ಇದೆ ಈ ದೇವಸ್ಥಾನದಲ್ಲಿ. ವೀಕ್ಷಕರಿಗೆಲ್ಲ ಒಂದು ವಿನಂತಿ ಏನಂತ ಹೇಳಿದ್ರೆ, ತಿಂಡ್ಲಲ್ಲಿ ಇರ್ತಕ್ಕಂಥ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಖಂಡಿತವಾಗ್ಲೂ ಒಮ್ಮೆಯಾದರೂ ಭೇಟಿ ಕೊಡಿ. ತುಂಬಾ ಅದ್ಭುತಗಳು ನಿಮಗೆ ಕಾಣಸಿಗತ್ತೆ. ಇಲ್ಲಿ ಚೋಳರ ಕಾಲದ್ದು ದೇವಸ್ಥಾನ ಅಂಥೇಳಿ ನನಗೆ ಕೇಳಲ್ಪಟ್ಟೆ. 2000 ಹಳೆಯ ವರ್ಷದ್ದು ಅಂತ ನಾನು ಕೇಳಲ್ಪಟ್ಟೆ. ಹಾಗೂ ಚೋಳರ ಕಾಲದಲ್ಲಿ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತಲೂ ಹೇಳಿದ್ರು. ಮೂಲ ವಿಗ್ರಹವಾದ ವೀರಭದ್ರ ಸ್ವಾಮಿಗೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ಅವರು ಅದನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ. ಹಾಗಾಗಿಯೇ ಮೂಲ ವಿಗ್ರಹದ ವೀರಭದ್ರ ಸ್ವಾಮಿಯ ಶಕ್ತಿಯ ಸ್ವರೂಪ ಏನಿದೆ ಈಗಲೂ ಕೂಡ ಅದು ಅಚ್ಚರಿಯನ್ನು ಮೂಡಿಸುತ್ತಾ ಇದೆ ವೀಕ್ಷಕರೇ. ಮುಂದೆ
ಈ ಬಿಲ್ವಪತ್ರೆ ಮರದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಪ್ರಧಾನ ಅರ್ಚಕರು ನಮ್ಮೊಂದಿಗೆ ಭೇಟಿಯಾದರು. ಅವರು ಏನು ಹೇಳಿದರು ಈ ದೇವಸ್ಥಾನದ ಬಗ್ಗೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಈ ಬಿಲ್ವಪತ್ರೆಯ ಮರದಲ್ಲಿ ಲಿಂಗ ಸ್ವರೂಪ ಒಂದು ಉದ್ಭವ ಆಗ್ತಾ ಇದೆ ವೀಕ್ಷಕರೇ. ಅದಂತೂ ನೋಡಲು ಇನ್ನೂ ಅದ್ಭುತ. ಅದರ ಬಗ್ಗೆಯೂ ಕೂಡ ಅವರು ನಮಗೆ ತಿಳಿಸಿದರು. ಇಲ್ಲಿ ಅದನ್ನು ಕೂಡ ನೋಡ್ತಾ ಹೋಗೋಣ. ಮತ್ತು ಇಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಾಗದೇವರ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ನಾಗರ ಮೂರ್ತಿ ಏನಿದೆ ಅದನ್ನು ಕಲ್ಲಲ್ಲಿ ಕೆತ್ತನೆ ಮಾಡಿ ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದರು. ಅದು ಕೂಡ ನೋಡಲು ಅದ್ಭುತವಾಗಿತ್ತು ವೀಕ್ಷಕರೇ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಮ್ಮೆಯಾದರೂ ಭೇಟಿ ನೀಡಿ. ಈ ಒಣಗಿರೋ ಮರದಲ್ಲಿಯೂ ಕೂಡ ಅದ್ಭುತವಾದ ಬಿಲ್ವಪತ್ರೆ ಇನ್ನೂ ಇದೆ. ಮೇಲ್ಗಡೆ ಪೂರ್ತಿ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥ ಬಿಲ್ವಪತ್ರೆ, ಬಿಲ್ವಕಾಯಿ ಇದೆ. ಆದರೆ ಪೂರ್ತಿ ರಂಬೆ ಕೊಂಬೆಗಳೆಲ್ಲ ಒಣಗಿ ನಿಂತಿದೆ. ಅದೊಂದು ಅದ್ಭುತ ವೀಕ್ಷಕರೇ. ಇಲ್ಲಿ ಮೂಲ ವಿಗ್ರಹವನ್ನು ಹಾಗೆ ಉಳಿಸಿಕೊಂಡು ಉಳಿದದ್ದೆಲ್ಲವನ್ನು ಜೀರ್ಣೋದ್ಧಾರ ಮಾಡಿ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನವನ್ನು. ಒಮ್ಮೆಯಾದರೂ ಭೇಟಿ ಕೊಡಿ ವೀಕ್ಷಕರೇ. ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮೊಂದಿಗೆ ಭೇಟಿಯಾದರು. ಅವರು ಈ ದೇವಸ್ಥಾನದ ಬಗ್ಗೆ ವಿವರಿಸ್ತಾ ಹೋದರು. ಕೇಳಲಿಕ್ಕೆ ತುಂಬ ಖುಷಿಯಾಯಿತು. ಬನ್ನಿ ಮುಂದೆ ಅವರೊಟ್ಟಿಗೆ ಮಾತಾಡೋಣ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ನಮಗೆ ಈ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ನಾವಿಲ್ಲಿ ಬಂದಾಗ ನಮಗೆ ಇದು ಚೋಳರ ಕಾಲದ್ದು ಅನ್ನೋದು ಗೊತ್ತಾಯಿತು. ಹೌದು. ಇದರ ವಿಶೇಷತೆ ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೋದಾ? ಇದು ತಿಂಡ್ಲು ಅಂತಮ್ಮ. ಈ ಗ್ರಾಮದ ಹೆಸರು ಬೆಂಗಳೂರು ಗ್ರಾಮಾಂತರ ತಿಂಡ್ಲು ಅಂತ. ಸ್ವಾಮಿ ಹೆಸರು ವೀರಭದ್ರ ಸ್ವಾಮಿ ಅಂತ. ಈ ತಿಂಡ್ಲು ಊರು ಹುಟ್ಟಕ್ ಮುಂಚೆನೆ ಸ್ವಾಮಿ ಇಲ್ಲಿ ಪ್ರತಿಷ್ಠೆ ಆಗಿರೋದು. ಮತ್ತೆ ಈ ದೇವರು ಬಂದು ಚೋಳರ ಕಾಲದ ಪ್ರತಿಷ್ಠಾಪನೆ ದೇವರು ಅಂತ. 2000 ವರ್ಷದ ಇತಿಹಾಸ ಇದೆ. ಮತ್ತೆ ಇಲ್ಲಿ ಬರುವ ಸದ್ಭಕ್ತಾದಿಗಳು ಅವ್ರು ಏನೇ ಒಂದು ಕೋರಿಕೆ ಮೇಲೆ ಬಂದ್ರೂ ಆ ಸ್ವಾಮಿಯ ಒಂದು ಅನುಗ್ರಹದಿಂದ ಅವ್ರ ಇಷ್ಟಾರ್ಥಗಳು ಶೀಘ್ರದಲ್ಲಿ ಸಿದ್ಧಿಯಾಗಿದೆ. ಯಾಕಂದ್ರೆ ನಾವೇ ನಿದರ್ಶನ. ಯಾಕಂದ್ರೆ ನಾವು ಮುಂಚೆ ಎಲ್ಲೋ ನಾವು ವೇದಾಧ್ಯಯನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದ್ಮೇಲೆ ನಾವು ಒಂದೊತ್ತು ಊಟಕ್ಕೂ ತುಂಬಾ ಕಷ್ಟ ಇತ್ತು. ಹಾಗೆಲ್ಲ ಇಲ್ಲಿ ಬಂದ್ಮೇಲೆ ಸ್ವಾಮಿ ಅನುಗ್ರಹದಿಂದ ಇಲ್ಲ ನಾವು ಒಂದು ಏನು ಜೀವನದಲ್ಲಿ ಒಂದು ಸಾಂಸಾರಿಕ ಜೀವನದಲ್ಲೆಲ್ಲ ತುಂಬಾ ಚೆನ್ನಾಗಿದ್ವಿ. ಮತ್ತೆ ನಮ್ಮ ಇಷ್ಟಾರ್ಥಗಳಿತ್ತು, ಸಂತಾನ ಭಾಗ್ಯ ಎಲ್ಲವನ್ನೂ ಕೊಟ್ಟು ಭಗವಂತ ಕಾಪಾಡಿದ್ದಾನೆ. ಮತ್ತೆ ಇಲ್ಲಿ ಬರೋ ಭಕ್ತಾದಿಗಳೆಲ್ಲರಿಗೂ ಅಷ್ಟೇ ಏನೇ ತೊಂದರೆ ಅಂತ ಬಂದ್ರೇನು ಅವ್ರಿಗೆ ಶೀಘ್ರದಲ್ಲಿ ಸಿದ್ಧಿಯಾಗುತ್ತೆ. ಮತ್ತೆ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ಮತ್ತೆ ಎಲ್ಲ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ, ಮತ್ತೆ ರಾತ್ರಿ ಪೂರ್ತಿ ವೀರಗಾಸೆ, ದೇವೋತ್ಸವ, ಅಗ್ನಿಗುಂಡ, ಈ ರೀತಿಯಾಗಿ ಪ್ರತಿ ವರ್ಷವೂ ಈ ಎಲ್ಲ ಈ ಗ್ರಾಮಸ್ಥರು ಸೇರಿ ಒಂಥರ ಊರಿನ ಹಬ್ಬದ ತರ ಸ್ವಂತ ಮನೆಯ ಕಾರ್ಯಕ್ರಮ ತರ ಈ ಒಂದು ದೇವರ ಒಂದು ಕಾರ್ಯವನ್ನು ನಿಂತು ನೆರವೇರಿಸ್ತಾರೆ ಎಲ್ಲರೂ. ತುಂಬಾ ಮತ್ತೆ ಸ್ವಾಮಿಯ ಪವಾಡ ಏನಂದ್ರೆ ಅಮಾವಾಸ್ಯೆ ದಿವಸ ನಾವು ಇಲ್ಲಿ ಪೂಜೆನ ಮಾಡ್ತೀವಿ. ಅಮಾವಾಸ್ಯೆ ತುಂಬಾ ಜನ ಬರ್ತಾರೆ. ಮತ್ತೆ ಕಾರ್ತಿಕ ಮಾಸದಲ್ಲಿ ತುಂಬಾ ಜನ ಬರ್ತಾರೆ. ಅವ್ರ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗುತ್ತೆ. ಮತ್ತೆ ಇಲ್ಲಿಂದ ಕೊರತೆಗಳು ಏನಂದ್ರೆ ದೇವಸ್ಥಾನ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಮುಂದೆ ನೀವು ಹಳೆಯದು ಫೋಟೋ ಇತ್ತು ಇಲ್ಲಿ ನೋಡ್ಬೋದಾಗಿತ್ತು. ತುಂಬಾ ಹಳೆ ದೇವಸ್ಥಾನ ಅಂದ್ರೆ ತುಂಬಾ ಹಳೆ ದೇವಸ್ಥಾನ. ಯಾವ ತರ ಅಂದ್ರೆ ಎಲ್ಲ ಗೋಡೆ ಬಿದ್ದೋಗೋ ರೀತಿಯಲ್ಲಿ ಇತ್ತು. ಮತ್ತೆ ಭಕ್ತಾದಿಗಳೆಲ್ಲ ಸೇರಿ ಮತ್ತೆ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಎಲ್ಲ ದೊಡ್ಡ ಹಿರಿಯರೆಲ್ಲ ಸೇರಿ ನಮ್ಮ ದೇವಸ್ಥಾನ ಈ ರೀತಿ ಆಗ್ಬಾರ್ದು ಅಂತ ಎಲ್ಲ ನಿಂತು ಚೆನ್ನಾಗಿ ಉನ್ನತ ಕಟ್ಟಡವನ್ನ ಮಾಡಿ ಮತ್ತೆ ವಿಮಾನ ಗೋಪುರವೆಲ್ಲ ಕಳಶ ಸ್ಥಾಪನೆ ಈಗ ಇದೇ ತಿಂಗಳು ನವೆಂಬರ್ 8ಕ್ಕೆ ನಾವು ಕಳಶ ಪ್ರತಿಷ್ಠೆಯನ್ನೆಲ್ಲ ಇಟ್ಕೊಂಡಿದ್ದೇವೆ. ಹಾಗಾಗಿ ಸ್ವಾಮಿಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಸೊಗಸಾಗೆಲ್ಲ ಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ. ಮತ್ತೆ ನಾವು ಈ ದೇವಸ್ಥಾನಕ್ಕೆ 10 ವರ್ಷದಿಂದ ನಾವು ಪುರೋಹಿತ್ಯವನ್ನು ಮಾಡ್ತಾ ಇದ್ವಿ. ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ವಿ ನಾವು ಪ್ರಧಾನ ಅರ್ಚಕರಾಗಿ. ಹಾಗಾಗಿ ಸ್ವಾಮಿಯ ವಿಶೇಷತೆ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಬರೋ ಎಲ್ಲಾ ಭಕ್ತಾದಿಗಳು ಶೀಘ್ರದಲ್ಲಿ ನಾವು ಕಂಡಂಗೆ ಫಲ ಸಿದ್ಧಿ ಆಗುತ್ತೆ. ಮತ್ತೆ ಎಷ್ಟೋ ಜನಕ್ಕೆ ಮದುವೆ ಆಗದಿದ್ದವರು, ಸಂತಾನ ಭಾಗ್ಯ ಇಲ್ದಿದ್ದವರು ಎಲ್ಲರಿಗೂ ಕರುಣಿಸಿದ್ದೆ. ಮತ್ತೆ ಸ್ವಾಮಿಯ ತೀರ್ಥವನ್ನ ಕೆಲವರಿಗೆ ಸಂತಾನ ಆಗದಿದ್ದವರಿಗೆ ಸ್ವಾಮಿಯ ತೀರ್ಥವನ್ನ ತಂದು ನಾವು ಅವರಿಗೆ ಸುರಿತೀವಿ. ತಲೆ ಮೇಲೆ ಸುರಿದಾಗ ಸ್ವಾಮಿಯ ಒಂದು ದೇವಾಲಯನ ಪ್ರದಕ್ಷಿಣೆ ಮಾಡ್ತಾರೆ. ಈ ರೀತಿಯಾಗಿ 5 ಮಂಗಳವಾರ, 9 ಮಂಗಳವಾರ ಈ ರೀತಿಯಾಗಿ ಮಾಡಿದಾಗ ಏನಾಗಿದೆ ಅಂಥವ್ರಿಗೂ ಸಿದ್ಧಿಯಾಗಿದೆ. ಹಾಗಾಗಿ ಸ್ವಾಮಿ ಹೆಸರು ತಿಂಡ್ಲು ವೀರಭದ್ರೇಶ್ವರ ಸ್ವಾಮಿ ಅಂತಾನೆ ಹೆಸರಾಗಿದೆ. ನಿಮ್ಮ ಹಿಂದ್ಗಡೆ ನೀವು ಕಾಣ್ತಾ ಇರ್ತಕ್ಕಂಥದ್ದು ಒಂದು ಬಿಲ್ವಪತ್ರೆಯ ಮರ. ಅದರ ಬಗ್ಗೆ ತಿಳಿಸಿ. ಇದು ಬಿಲ್ವಪತ್ರೆ ಮರ. ಈ 2 ಮರ ಇದೆಯಮ್ಮ. ಇದು ಒಂದು ಗಂಡು ಮತ್ತೆ ಹೆಣ್ಣು ಅಂತ. ಇದು ಹೆಣ್ಣು ಅಂತ, ಅದು ಹೆಣ್ಣು ಅಂತ. ಯಾಕಂದ್ರೆ ನೀವು ಈ ರೀತಿಯಾಗಿ ದೇವಾಲಯ ಮುಂದ್ಗಡೆ ಈ ರೀತಿಯಾಗಿ ನಾವು ಎಲ್ಲಿ ನೋಡ್ಲಿಕ್ಕೂ ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ತುಂಬಾ ವಿಶೇಷತೆ ಇದೆ ನೋಡ್ರಿ. ಬರೋ ಭಕ್ತಾದಿಗಳು ಅವರಲ್ಲಿ ಏನಾದ್ರು ಜಾತಕಗಳ ದೋಷ ಇದ್ದಾಗ ನಾವು ಇಲ್ಲಿ ಸ್ವಾಮಿಗೆ ಅಂತಾನೆ ಈ ಮರದ ಕೆಳಗಡೆ ಪೂಜೆನ ಮಾಡಿಸ್ತೀವಿ. ಹೋಮ ಯಾಗಾದಿಗಳೆಲ್ಲ ಮಾಡಿ ಅವ್ರಿಗೆ ಬೇಗ ಸಿದ್ಧಿ ಆಗುತ್ತೆ, ದೋಷ ಎಲ್ಲ ಪರಿಹಾರ ಆಗುತ್ತೆ. ಈ ಮರವನ್ನ 48 ಪ್ರದಕ್ಷಿಣೆ ಮಾಡಿದರೆ ಅವ್ರ ಇಷ್ಟಾರ್ಥ ಶೀಘ್ರ ಸಿದ್ಧಿ ಆಗುತ್ತೆ. ಎಷ್ಟೋ ಇವರೇನೋ ದೇಹದಲ್ಲಿ ರೋಗ ರುಜಿನಗಳಿದ್ದವರು ತುಂಬಾ ಜನ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡಿ ಅವರೆಲ್ಲ ರೋಗವನ್ನು ನಿವಾರಣೆ ಮಾಡ್ಕೊಂಡಿದ್ದಾರೆ. ತುಂಬಾ ವರ್ಷದ ಇತಿಹಾಸದ ಮರ. ಯಾಕಂದ್ರೆ ನೋಡ್ರಿ ಮರದ ಒಳಗಡೆ ಎಲ್ಲ ಇದೆಲ್ಲ ಆಗ್ಬಿಟ್ಟಿದೆ, ಏನು ಹುಳ ಎಲ್ಲ ಇದಾಗಿದೆ. ಆದ್ರೆ ನಾವು ಈ ಮರವನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ವಿ. ಮತ್ತೆ ಎಲ್ಲ ಸ್ವಲ್ಪ ಔಷಧಿಗಳೆಲ್ಲ ಹಾಕಿ ಮತ್ತೆ ಮದ್ದೆಲ್ಲ ಹಾಕಿ
ಮತ್ತೆ ನಾವು ದೇವಸ್ಥಾನಕ್ಕೆ ಸಹ ಪತ್ರ ಕಿತ್ಕೊಳ್ಳಲ್ಲ, ಯಾಕಂದ್ರೆ ಮರ ಇರೋಷ್ಟು ದಿವಸ ಇರ್ಲಿ, ತುಂಬಾ ಇತಿಹಾಸದ ಮರ, ಮತ್ತೆ ಶಕ್ತಿ ತುಂಬಾ ಚೆನ್ನಾಗಿ. ನೋಡ್ರಿ ಇಲ್ಲೆಲ್ಲ ಡೈಲಿ ಪೂಜೆಗಳಾಗುತ್ತೆ, ಎಲ್ಲ ಬಂದು ಪ್ರದಕ್ಷಿಣೆ ಮಾಡ್ಕೊಂಡು ಸ್ವಾಮಿಗೆ ಹರ್ಸ್ಕೊಂಡು ಹೋಗ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಗುತ್ತೆ. ಮತ್ತೆ ಇಲ್ಲಿ ತುಂಬಾ ಶಕ್ತಿ ಇದೆ ಅಮ್ಮ, ತುಂಬಾ ಚೋಳರ ಕಾಲದ ವಿಶೇಷ ದೇವಸ್ಥಾನ. ಮತ್ತೆ ಎಲ್ಲ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲರಿಗೂ ಎಲ್ಲಾ ದೇವನ ದೇವತೆಗಳ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಕೈ ಇಲ್ದಿರೋರು ಅವರೆಲ್ಲರೂ ಮದ್ವೆ ಆಗ್ತಾರೆ, ಇದುವರೆಗೂ ಒಂದು ಫೇಲ್ಯೂರ್ ಆಗಿಲ್ಲ. ಇಲ್ಲ ಆಗಿರೋ ಮದ್ವೆ, ಲವ್ ಸಂತಾನ ಭಾಗ್ಯ ಎಲ್ಲ ಚೆನ್ನಾಗುತ್ತೆ. ಯಾರಿಗೂ ಒಂದು ಕೆಟ್ಟದ್ ಇದ್ ಬಂದಿಲ್ಲ. ಇಲ್ಲಿ ಈ ತರ ಆಯ್ತಲ್ಲ ಅಂತ ತುಂಬಾ ಚೆನ್ನಾಗಿ ಬದುಕಿ ಅವರೆಲ್ಲ ಬಂದು ಪೂಜೆ ಮಾಡ್ತಾರೆ. ಅಯ್ಯೋ ನಮ್ ಮಕ್ಕಳಾಗಿದೆ, ನಾವ್ ಮದ್ವೆ ಆಗಿದೀವಿ, ತಂದೆ ತಾಯಿ ಗೊತ್ತಿಲ್ದಿರ ಬಂದ್ ಮದ್ವೆ ಆಗಿದ್ದಾರೆ, ಅವ್ರು ಸ್ವತಃ ತುಂಬಾ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಾಗುತ್ತೆ. ಇಲ್ಲಿ ಕಾರ್ತಿಕ್ ಸೋಮವಾರದಲ್ಲಿ ದೇವ್ರನ್ನ ಕೂರಿಸಿ ಇಲ್ಲಿ ಮೆರವಣಿಗೆ ಮಾಡ್ತೀವಿ. 2000 ಜನಕ್ಕೆ ಊಟ ಹಾಕ್ತಾರೆ, ಮೆರವಣಿಗೆ ಇರುತ್ತೆ, ಪಟಾಕಿ ಎಲ್ಲ ಹೊಡಿತಾರೆ. ಕುಟುಂಬಸ್ಥರೆಲ್ಲ ಸಿಕ್ಕಿ ಅವ್ರು ಬಂದು ಇಲ್ಲಿ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾರೆ. ಆ ಸ್ವಾಮಿ ಅನುಗ್ರಹ ತುಂಬಾ ಇದೆ. ನಾನ್ ಏನ್ ಅನ್ಕೊಂತೀನಿ, ನನ್ಗೆ ಏನು ಪ್ರಸಾದ ತಿನ್ಬೇಕು ಅನ್ಸರಿ, ಇವ್ರು ಯಾರು ಕೊಟ್ಟಿಲ್ಲ ನಾನು ಹೇಳ್ತೀನಿ, ಸ್ವಾಮಿ ನಂಗೆ ಇವ್ ಪ್ರಸಾದ ತಿನ್ಬೇಕು, ಯಾಕೆಲ್ಲ ನಾನು ಕೊಡ್ಸ್ಲೇಬೇಕಂತ ಹೇಳ್ತೀನಿ. ಯಾರಾದ್ರೂ ತಗೊಂಡ್ಬರ್ತಾರೆ, ಅಷ್ಟು ಪವರ್ಫುಲ್ ದೇವ್ರು, ತುಂಬಾ ಸತ್ಯ ನಮ್ದು. ಈ ಮರದ ವಿಶೇಷ ಇಲ್ಲಿ ಒಂದು ಲಿಂಗ ಸ್ವರೂಪದಲ್ಲಿ ಕಾಣಿಸ್ತಾ ಇದೆ, ಹೇಳ್ಬೋದಾ? ಇದು ನೋಡ್ರಿ ಲಿಂಗ ಸ್ವರೂಪ ಈಗ ಮೂಡ್ತಾ ಇದೆ ಸ್ವಾಮಿ. ಇದು ನಾವು ಕಂಡಂಗೆ ತುಂಬಾ ಚಿಕ್ಕದಾಗಿತ್ತು. ಒಂದು ಎಷ್ಟು ವರ್ಷ ಅಂದ್ರೆ ನನಗೆ ಈಗ ಇಲ್ಲಿ ಬಂದ ಒಂದು 15 ವರ್ಷದಿಂದ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು ಒಂದು 5-6 ವರ್ಷದಿಂದ ಈಗ ಉದ್ಭವ ಆಗ್ತಾ ಇದೆ. ಇದು ಉದ್ಭವ ಲಿಂಗ ಅಂತಾನೆ ಈಗ ಪ್ರಸಿದ್ಧಿ ಆಗ್ತಾ ಇದೆ. ಮರದಲ್ಲೇ ಒಂದು ಲಿಂಗಾಕಾರವಾಗಿ ಮೂಡಿ ಬರ್ತಾ ಇದೆ. ಮತ್ತೆ ಹಾಗಾಗಿ ಇಲ್ಲಿ ಸರ್ಪ ಸಂಚಾರವೆಲ್ಲ ಇರುತ್ತೆ ಸ್ವಾಮಿಯ, ಮತ್ತೆ ಕಾಣೋದಿಲ್ಲ. ಅಲ್ಲಿ ದಾಸೋಭವನ ಇದೆ, ಅಲ್ಲಿಂದ ಓಡಾಡಿ ಅಲ್ಲಿ ಬಂದ ತುಂಬಾ ಹಳೆಯ ಕಾಲದ ಸರ್ಪ ಸಂಚಾರ ಇದೆ. ಮೈ ಮೇಲೆಲ್ಲ ಕೂದಲೆಲ್ಲ ಇದೆ, ಅದೆಲ್ಲ ದೇವನಾಗ ಅಂತ ಹೇಳ್ತಾರಲ್ಲ, ಅಂತ ನಾಗ ಎಲ್ಲ ಸರ್ಪ ಎಲ್ಲ ಇದೆಲ್ಲ ಸಂಚಾರ ಇದೆ. ಯಾರಿಗೂ ಯಾರಿಗೂ ಏನು ತೊಂದರೆ ಮಾಡಿಲ್ಲ, ಮತ್ತೆ ಯಾರಿಗೂ ಕಾಣಿಸ್ಕೊಂಡಿಲ್ಲ. ಆದ್ರೆ ಆಗಾಗೆಲ್ಲ ಜನ ಹಿರಿಯರು ಹೇಳ್ತಾ ಇದ್ರು, ಆಗೆಲ್ಲ ನೋಡಿರೋರು. ತುಂಬಾ ಇತಿಹಾಸ ಮಾತ್ರ ತುಂಬಾ ತುಂಬಾ ಜನಕ್ಕೆ ಬಾಳೆ ಗಿಡಕ್ಕೆ ಫಸ್ಟ್ ಮದ್ವೆ ಮಾಡ್ಲಿಲ್ಲ, ಎಲ್ಲ ಎಷ್ಟೋ ಜನಕ್ಕೆ ಮಾಡಿ ಎಲ್ಲಾರ್ಗು ಆಗಿದೆ, ಮದ್ವೆ ಆಗಿದೆ, ಅಷ್ಟು ಪವರ್ ಆಗಿದೆ. ಮತ್ತೆ ಇನ್ನೊಂದು ವಿಶೇಷ ತಿಳಿಸಿ ನನಗೆ, ನಮ್ಮ ಭಕ್ತಾದಿಗಳು ಇಲ್ಲಿ ಬಂದು ಸೇವೆ ಸಲ್ಲಿಸಬೇಕು ಅಂತಿದ್ರೆ ಏನೇನ್ ಸೇವೆ ಕೊಡ್ಬೋದು ಅಂತ? ಈಗ ಸ್ವಾಮಿಗೆ ಯಾವುದೇ ಒಂದು, ಈಗ ವಿಷ್ಣು ನಾವು ತಗೊಂಡ್ರೆ ವಿಷ್ಣುಗೆ ಅಲಂಕಾರ ಪ್ರಿಯ, ಆ ಸ್ವಾಮಿಗೆ ಅಲಂಕಾರ ಮಾಡಿದ್ರೆ ಅವ್ರಿಗೆ ತುಂಬಾ ಖುಷಿ ಪಡ್ತಾರೆ. ಇವರು ಬಂದು ಶಿವನ ಒಂದು ಇದರಿಂದ ಇದನ್ನ ಹುಟ್ಟಿರೋದು ವೀರಭದ್ರ ಸ್ವಾಮಿ. ಹಾಗಾಗಿ ಆ ವೀರಭದ್ರ ಸ್ವಾಮಿಗೆ ಏನು ಅವ್ರಿಗೆ ಅಂದ್ರೆ ರುದ್ರಾಭಿಷೇಕ, ಆ ಸ್ವಾಮಿಗೆ ಅಭಿಷೇಕನೇ ತುಂಬಾ ವಿಶೇಷತೆ. ಹಾಗಾಗಿ ಸ್ವಾಮಿಗೆ ವಿಶೇಷವಾಗಿ ರುದ್ರಾಭಿಷೇಕವನ್ನ, ಮತ್ತೆ ಅಮಾವಾಸ್ಯೆ ದಿವಸ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ, ಮತ್ತೆ ಅನ್ನದಾನ ಕಾರ್ಯಕ್ರಮಗಳು ಇವೆಲ್ಲ ಮಾಡಿದಾಗ ಏನಾಗುತ್ತಂದ್ರೆ ಸ್ವಾಮಿ ಶಕ್ತಿ ಇನ್ನೂ ಹೆಚ್ಚಾಗಿರುತ್ತೆ, ಮತ್ತೆ ಆ ಸ್ವಾಮಿ ಅನುಗ್ರಹ ಬೇಗ ಆಗುತ್ತೆ. ಯಾಕಂದ್ರೆ ಏನೇ ಒಂದು ನಾವು ಪುಣ್ಯ ಪಡ್ಕೊಬೇಕಂದ್ರೂ ದೇವ್ರ ಮುಖಾಂತರವಾಗಿ ಪಡ್ಕೊಳ್ಳೋಂಥದ್ದು. ಮತ್ತೆ ಅನ್ನದಾನದಿಂದನೇ ನಾವ್ ಏನೇ ಒಂದು ಋಣಮುಕ್ತರಾಗಬೇಕಂದ್ರೆ ಅನ್ನದಾನದಿಂದ ಋಣಮುಕ್ತರಾಗುವಂಥದ್ದು. ಹಾಗಾಗಿ ಹುಷಾರಿಲ್ಲ ಅಂದ್ರೂ ಹಿಂಗಾಗ್ತಾ ಇದೆಯಪ್ಪ, ನೀನೇ ಕಮ್ಮಿ ಮಾಡ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ಕಡಿಮೆ ಆಗೋದು. ನಾವು ಇಲ್ಲಿ ಬಂದ ನಿಮ್ಗೆ ಯಾರೊಂದು ಆಸ್ಪತ್ರೆ ನೋಡಿಲ್ಲ, ನಾವು ಒಂದು ಟ್ಯಾಬ್ಲೆಟ್ ತಗೊಳಲ್ಲ, ಸ್ವಾಮಿ ತೀರ್ಥವನ್ನ ಪ್ರಶ್ನೆ ಮಾಡ್ತೀವಿ. ಯಾರೇನು ಎಷ್ಟೋ ಜನ ತುಂಬಾ ಸ್ವಾಮಿ ನಮ್ಮ ಮಗ ಭಯ ಪಟ್ಟಿದ್ದಾನೆ ಅಂತ ಕರ್ಕೊಂಡ್ ಬರ್ತಾರೆ. ತುಂಬಾ ಎಷ್ಟೋ ಜನ ನಮ್ಗೆ ಯಾಕೊಂಥರ ಆಗ್ತಾ ಇದೆ ಸ್ವಾಮಿ ಅಂತ ಕರ್ಕೊಂಡ್ ಬರ್ತಾರೆ. ಆ ಸ್ವಾಮಿ ಒಂದು ತಾಯ್ತ, ಮತ್ತೆ ಆ ಸ್ವಾಮಿ ಒಂದು ಅಭಿಷೇಕ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ಎಷ್ಟೋ ಜನ ಗುಣಮುಕ್ತರಾಗಿದ್ದಾರೆ. ಅಷ್ಟು ಶಕ್ತಿ ಸ್ವಾಮಿಲಿ ಇದೆ. ಮೈ ಮೇಲೆ ಅವ್ರಿಗೆ ಭೂತ ಬಂದಿದೆ, ಅಲ್ಲಿ ನಿಂತ್ಕೊಂಡು ಏನ್ ಡ್ಯಾನ್ಸ್ ಮಾಡ್ತಾರೆ, ಇಲ್ಲಿಗೆ ಬಂದ್ರೆ ಎಲ್ಲ ನಿಂತೋಗುತ್ತೆ, ಅಷ್ಟು ಪವರ್ ಬರಲ್ಲ ಅಂತ ಹಠ ಮಾಡ್ತಾರೆ, ಕರ್ಕೊಂಡ್ ಬರ್ತೀರಿ. ಇಲ್ಲಿಂದ ಹೋಗ್ಬೇಕು, ನಾರ್ಮಲ್ ಆಗಿ ಆರಾಮಾಗಿ ಹೋಗ್ತಾರೆ. ಅವ್ರನ್ನ ಗಟ್ಟಿಗೆ ಇಟ್ಕೊಂಡಿದ್ರೆ ಬರೋದಿಲ್ಲ. ಆ ತರ ಎಲ್ಲ ತುಂಬಾ ಶಕ್ತಿ ಇದೆಯಮ್ಮ. 2000 ವರ್ಷದ ಇತಿಹಾಸ ದೇವಸ್ಥಾನ, ಚೋಳರ ಕಾಲದ ಪ್ರತಿಷ್ಠೆ ದೇವಸ್ಥಾನ. ಮತ್ತೆ ಪ್ರತಿ ನಮ್ಮ ಪೂರ್ವಿಕರಿಂದಾನು ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ. ಚಿಕ್ಕದು ಅವಾಗೆಲ್ಲ ಇಲ್ಲೆಲ್ಲ ಊಟ ಆಗ್ತಾ ಇದ್ರು, ಗ್ರ್ಯಾಂಡ್ ಆಗಿ ಇಲ್ಲಿ 1000 ಲಕ್ಷ ಗಟ್ಟಲೆ ಮದುವೆಗಳಾಗಿದೆ. ಆಮೇಲೆ ನಾವು ಡೆವಲಪ್ ಮಾಡಿದ್ಮೇಲೆ ಒಳಗಡೆ ಮಾತ್ರ ಏನು ಮಾಡಿಲ್ಲ. ಮೂಲ ವಿಗ್ರಹ ಹಾಗೆ ಇದೆ. ಇನ್ನೆಲ್ಲ ಇಂಪ್ರೂವ್ಮೆಂಟ್, ಇನ್ನೆಲ್ಲ ದೇವರುಗಳ ಪ್ರತಿಷ್ಠೆ ಆಗಿ ಒಂದು 50-100 ವರ್ಷದ ಹಿಂದ್ಗಡೆಗೆ ಎಲ್ಲಾ ದೇವರುಗಳೆಲ್ಲ ಪ್ರತಿಷ್ಠೆ ಮಾಡಿದ್ದೀವಿ. ಬಸ್ಸಿ ಮನೆ, ಬಾವಿ, ಅಡಿಗೆ ಮನೆ ಎಲ್ಲ ಇತ್ತು. ನಾವು ಅದನ್ನೆಲ್ಲ ದೊಡ್ಡದಾಗಿ ಮಾಡ್ಬಿಟ್ಟು ಹಿಂದ್ಗಡೆ ಮಾಡಿದೀರಾ. ಅಂದ್ರೆ ಪುನರ್ ಸ್ಥಾಪನೆ ಮಾಡ್ಬೇಕಾದ್ರೆ ಪುನರ್ ಸ್ಥಾಪನೆ ಮೂಲ ವಿಗ್ರಹ ಏನಾಗಿಲ್ಲ. ಇವಾಗ ಕಟ್ಟಡ ನಿರ್ಮಾಣ ಆಗಿದ್ದಾವೆ, ಹಳೆ ಕಟ್ಟಡಗಳೆಲ್ಲ ನಾವು ಇದು ಮಾಡಿ ಇಲ್ಲ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಅಡಿಗೆ ಮಾಡಿ ಊಟ ಮಾಡ್ಕೊಂಡ್ರು. ಓಕೆ, ಇಲ್ಲಿದ್ದು ದೇವಸ್ಥಾನದ್ದು ಟೈಮಿಂಗ್ಸ್ ಹೇಳ್ಬೋದಾ? ಯಾಕಂದ್ರೆ ದೂರದಿಂದ ಬರ್ತಾರೆ ಜನರು ಇರ್ತಾರೆ. 7 ರಿಂದ 11, ಸಂಜೆ 6 ರಿಂದ 8.
ಬೆಳಗ್ಗೆ ನಾವು ಸ್ವಾಮಿಗೆ ಅಭಿಷೇಕದ ಒಂದು ಸಮಯ ಬಂದು ಬೆಳಗ್ಗೆ 7ಕ್ಕೆ ಶುರುವಾಗುತ್ತಮ್ಮ. ಯಾಕಂದ್ರೆ ದೇವಸ್ಥಾನ 6 ಗಂಟೆಗೆ ಓಪನ್ ಆಗುತ್ತೆ, 7 ಗಂಟೆಗೆ ಅಭಿಷೇಕ, 7 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ. ಈಗ ಇದು ಗೌರ್ಮೆಂಟ್ ಆಗಿದೆ, ಸರ್ಕಾರಕ್ಕೆ ಸೇರಿದೆ, ಧಾರ್ಮಿಕ ದತ್ತಿ ದೇವಸ್ಥಾನ ಆಗಿದೆ. ಹಾಗಾಗಿ 7ರಿಂದ 11 ಗಂಟೆವರೆಗೂ ಟೈಮ್ ಇದೆ. ಸಂಜೆ ಬಂದು 6 ಗಂಟೆಯಿಂದ 8 ಗಂಟೆವರೆಗಿದೆ. ಮತ್ತೆ ಪ್ರತಿ ಅಮಾವಾಸ್ಯೆಗೂ ನಾವು 12 ಗಂಟೆವರೆಗೂ ಓಪನ್ ಮಾಡಿರ್ತೀವಿ. ಯಾಕಂದ್ರೆ ತುಂಬಾ ಜನ, ಯಾಕಂದ್ರೆ ಈ ಗ್ರಾಮಕ್ಕಿಂತನೂ ಬೆಂಗಳೂರಿನಿಂದ ಸಿಟಿಯಿಂದ ಬರೋ ತುಂಬಾ ಜನ ಭಕ್ತಾದಿಗಳು ಜಾಸ್ತಿ ಇದ್ದಾರೆ. ಎಷ್ಟೋ ಜನಕ್ಕೆ ಮನೆ ದೇವರು ಸ್ವಾಮಿ, ಲಕ್ಷಾಂತರ ಜನ ಭಕ್ತಾದಿಗಳಿದ್ದಾರೆ. ಅವ್ರು ಹೇಳ್ತಾರೆ, ಅವರೆಲ್ಲ ಹಿರಿಯರು ಎಲ್ಲ ಬರ್ತಾರೆ. ತುಂಬಾ ಇನ್ನೇನು ನಡೆಯಕ್ಕೂ ಆಗಲ್ಲ ಅಂತಂತ ವಯಸ್ಸಾದವರು ಬರ್ತಾರೆ. ಸ್ವಾಮಿಗೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಎಲ್ಲ ಕಷ್ಟಗಳೆಲ್ಲ ನಿವಾರಣೆ ಮಾಡ್ಕೊಂಡಿದ್ದಾರೆ. ಏನೇನೋ ಹೊಡೆದಿದ್ದಾನೆ, ಆದ್ರೆ ಅವ್ನು ಎತ್ಕೊಳಕ್ಕೆ ಆಗಿಲ್ಲ. ಆ ತರ ಎಲ್ಲ ಆಗಿದೆ. ಶಕ್ತಿ ತುಂಬಾ ಚೆನ್ನಾಗಿದೆ, ತುಂಬಾ ಶಕ್ತಿ ಇದೆ. ಅವ್ರು ಬರೋ ಎಲ್ಲರಿಗೂ ಇಲ್ಲಿ ಒಳಿತಾಗುತ್ತೆ. ಅಮಾವಾಸ್ಯೆ ದಿವಸ ಎಲ್ಲ ತುಂಬಾ ಜನ ಇರ್ತಾರೆ. ಭಕ್ತಾದಿಗಳಿಗೆ ನೀವು ಏನಾದರೂ ಹೇಳಬೇಕು ಅಂತಂತಿದ್ರೆ ಏನು ಹೇಳಬೇಕು ಅಂತಿದ್ರೆ? ಯಾಕಂದ್ರೆ ತುಂಬಾ ದೇವಸ್ಥಾನಗಳಿದೆ. ನಮ್ಮ ವೀರಭದ್ರ ಸ್ವಾಮಿನೇ ಯಾಕೆ ಬೇಕು, ಯಾಕೆ ನಾವು ವೀರಭದ್ರ ಸ್ವಾಮಿ ಟೆಂಪಲ್ಗೆ ಬರಬೇಕು? ಎಲ್ಲಾ ದೇವರುಗಳನ್ನು ನಾವು ಯಾವುದೇ ಒಂದು ದೇವರನ್ನ ನಾವು ಸಿದ್ಧಿ ಮಾಡ್ಕೊಬೇಕಂದ್ರೆ, ಶಿವನ ನಾವು ಸಿದ್ಧಿ ಮಾಡ್ಕೊಬೇಕಂದ್ರೆ ತುಂಬಾ ಜಪ ಮಾಡಬೇಕು. ಯಾಕಂದ್ರೆ ಯಾವುದೇ ಒಂದು ದೇವ್ರನ್ನ ಉಳಿಸ್ಕೊಬೇಕಂದ್ರೆ ತುಂಬಾ ನಾವು ಅವ್ರಿಗೆ ಆಳವಾಗಿ ಹೋಗ್ಬೇಕಾದ್ರೆ, ವೀರಭದ್ರ ಸ್ವಾಮಿ ಅವರು ಏತಕ್ಕೋಸ್ಕರ ಅಂದ್ರೆ ಅವರು ರಾಕ್ಷಸ ಸಂಹಾರಕ್ಕೆ ಹುಟ್ಟಿದವರು ಅವರು ವೀರಭದ್ರ ಸ್ವಾಮಿ. ಹಾಗಾಗಿ ಈಗ ಈಗೆಲ್ಲ ಏನಾಗಿದೆ, ತುಂಬಾ ಗ್ರಹಚೇಷ್ಟೆಗಳು ಜಾಸ್ತಿ, ಮನುಷ್ಯನಿಗೆ ದುಷ್ಟಿಗಳು ಜಾಸ್ತಿ, ಅಸೂಯೆ ಜಾಸ್ತಿ ಈಗೆಲ್ಲ ಜನಗಳಿಗೆ ಬೆಳೀತಾರೆ. ಹಾಗಾಗಿ ಸ್ವಲ್ಪ ಮಾಟ ಮಂತ್ರ ವಾಮಾಚಾರಿಕ ದೋಷಗಳು ಇರೋರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಬಂದು ಆ ಸ್ವಾಮಿಯ ಒಂದು ನಿದರ್ಶನ ಅಂದ್ರೆ, ಆ ಸ್ವಾಮಿಯನ್ನು ನೋಡಿದಾಗ, ಅಭಿಷೇಕವನ್ನು ಮಾಡೋದು ನೋಡಿದಾಗ ಏನಾಗುತ್ತೆ ಅಂದ್ರೆ, ಅವರಲ್ಲಿರುವ ನೆಗೆಟಿವ್ ಥಿಂಗ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ದೃಷ್ಟಿಗಳು ಮತ್ತೆ ಗ್ರಹಚೇಷ್ಟೆಗಳು, ಆಗ್ಲೇ ಮೇಡಮ್ ಅವ್ರು ಹೇಳ್ದಂಗೆ ಏನೇ ಒಂದು ಗ್ರಹಚೇಷ್ಟೆಗಳಾಗಿರೋ ನಿವಾರಣೆ ಆಗುತ್ತೆ. ಮತ್ತೆ ಇಲ್ಲಿ ಬರೋರು ಎಲ್ಲರಿಗೂ ಅವ್ರು ಏನೇನು ಅನ್ಕೊಂಡ್ ಬರ್ತಾರೋ ಆ ಕೆಲಸಗಳೆಲ್ಲ ಅವರೇ ಬಂದು ಹೇಳ್ತಾರೆ, ಸ್ವಾಮಿ ನಾವು ಬಂದು ಹಿಂಗ್ ಅನ್ಕೊಂಡ್ವಿ, ನಮ್ಗೆ ಇಷ್ಟು ಬೇಗ ಆಗಿದೆ, ಹಾಗಾಗಿ ನಾವು ಎಷ್ಟೋ ವರ್ಷದಿಂದ ನಾವು ಇಲ್ಲೇ ಬರ್ತಾ ಇದೀವಿ. ಮತ್ತೆ ಅವ್ರ ಮಕ್ಕಳು, ನಾವು ಈಗ ನಮ್ಗಿನ್ನೂ ಚಿಕ್ಕ ಏಜು, ಇನ್ನು ಏಜ್ ಪರ್ಸನ್ ಅವರೆಲ್ಲ ಬರ್ತಾರೆ, ಸ್ವಾಮಿ ನಮ್ಮ ತಂದೆಯವರು ಬರ್ತಾ ಇದ್ರು, ಈಗ ನಾವು ಬರ್ತಾ ಇದ್ದ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲೆಲ್ಲಿಂದನೂ ಹೊರಗಡೆ ಇರೋ ದೇಶದಲ್ಲಿ ಇದ್ದವರು ಸಹನು ಇಲ್ಲಿ ಬಂದು ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಬರ್ತಾರೆ ಇಲ್ಲಿ ಬಂದು ಸ್ವಾಮಿಗೆ. ಇಲ್ಲಿಂದ ಇದ್ದು ಇಲ್ಲಿ ಸ್ವಾಮಿ ಅನುಗ್ರಹದಿಂದ ಅವರೆಲ್ಲ ಔಟ್ ಆಫ್ ಕಂಟ್ರಿ ಬೇರೆ ಕಡೆಗೆ ಹೋದವ್ರು ಸಹನು ಸ್ವಾಮಿಗೋಸ್ಕರನೇ ಬರ್ತಾರೆ. ಬಂದು ದರ್ಶನಕ್ಕೋಸ್ಕರನೇ ಅವ್ರು ಫ್ರೀಯಾಗಿ ಬಂದು ಇಲ್ಲೆಲ್ಲ ಸ್ವಾಮಿಗೆ ಅರ್ಸ್ಕೊಂಡು ಅನ್ನದಾನ ಮಾಡಿ ಎಲ್ಲರಿಗೂ ಆ ಸ್ವಾಮಿಯನ್ನು ಕೊಂಡಾಡಿ ಆ ಸ್ವಾಮಿ ಪೂಜೆನೆಲ್ಲ ಆಲಿಸಿ ಅವರು. ನಿಮ್ಮ ಹೆಸರು ಹೇಳ್ಬೋದು? ನಮ್ಮ ಹೆಸರು ಮಂಜುನಾಥ್ ಶಾಸ್ತ್ರಿಗಳು ಅಂತಮ್ಮ. ನಾವಿಲ್ಲಿ ಒಂದು ಪ್ರಧಾನ ಅರ್ಚಕರು. 15 ವರ್ಷದಿಂದ ನಾವು ಸ್ವಾಮಿಯ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಮತ್ತೆ ನಮ್ಮ ಎಲ್ಲ ತಮ್ಮಂದ್ರೆಲ್ಲ ನಮ್ಮ ವಂಶಪೂರ್ವಕವಾಗಿ ನಾವು ಸ್ವಾಮಿಗೆ ಸೇವೆಯನ್ನು ಸಲ್ಲಿಸಿಕೊಂಡೇ ಬರ್ತಾ ಇದ್ವಿ. ನಿಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ಒಂದು ಇದು ಪೂರ್ಣ ಪುಣ್ಯ, ನಮ್ಮ ಪುಣ್ಯ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಸ್ವಾಮಿ ಸೇವೆ ಮಾಡುವಂಥದ್ದು ಯಾರಿಗೂ ಸಿಗಲ್ಲ. ಯಾಕಂದ್ರೆ ಆ ಸ್ವಾಮಿ ಅನುಗ್ರಹ ಅಷ್ಟೇ ಚೆನ್ನಾಗಿದೆ ನಮ್ಗೆ. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ನಾವು ಒಂದೊಂದು ಹಂತದಲ್ಲೂ ನಾವು ತುಂಬಾ ಚೆನ್ನಾಗಿದ್ದೀವಿ. ಸ್ವಾಮಿ ಅನುಗ್ರಹದಿಂದ ಎಲ್ಲ ತರನು ಚೆನ್ನಾಗಿದ್ದೀವಿ. ಈ ಪ್ರಪಂಚ ಗುರುತಿಸ್ಕೊಳ್ಳೋ ತರ ಆಗಿದ್ದೀವಿ. ಸ್ವಾಮಿ ಅನುಗ್ರಹದಿಂದ ತುಂಬಾ ಚೆನ್ನಾಗಿದೆ. ಸಾಂಸಾರಿಕ ಜೀವನ ಆಗ್ಬೋದು, ಮತ್ತೆ ಆರೋಗ್ಯ ಆಗ್ಬೋದು, ಎಲ್ಲ ಚೆನ್ನಾಗಿದೆ. ಮತ್ತೆ ಇಲ್ಲಿ ಸ್ವಾಮಿಯ ಸೇವೆಯಿಂದ ಇಲ್ಲಿ ಬರೋ ಭಕ್ತರು ಎಲ್ಲರಿಗೂ ಒಳಿತಾಗಿದೆ. ಯಾರು ಇಲ್ಲಿ ಬಂದು ನಾವು ನಮ್ಗೆ ಈ ತರ ಆಗಿಲ್ಲ ಅನ್ನೋ ಒಂದು ನಾವು ಮಾತಿಗೂ ಇಲ್ಲವರು ಕೇಳೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಒಳಿತಾಗಿದೆ, ತುಂಬಾ ಚೆನ್ನಾಗಿದೆ. ಆಯ್ತು. ನನಗೆ ಇನ್ನೊಂದು ವಿಷಯ, ಇನ್ನೊಮ್ಮೆ ನಾನು ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ. ಇವತ್ತು ಅರ್ಜೆಂಟಲ್ಲಿ ಬಂದೆ, ದೇವ್ರ ದರ್ಶನ ಮಾಡೋಕ್ಕೋಸ್ಕರ ಬಂದಿದ್ದು. ನೀವು ನನಗೆ ಸಿಕ್ಕಿ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ರಿ. ಎಷ್ಟೋ ದೇವಸ್ಥಾನಗಳು ನಶಿಸಿ ಹೋಗ್ತಾ ಇದೆ. ನಮ್ಮ ಹಿಂದೂ ಧರ್ಮ ಉಳಿಬೇಕು, ಮತ್ತೆ ನಮ್ಮ ಹಿಂದೂ ದೇವಾಲಯಗಳು ಅಭಿವೃದ್ಧಿ ಆಗಬೇಕು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡು ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನೊಂದಿನ ಡೀಟೇಲ್ ಆಗಿ ನಾವು ಇನ್ನೊಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಇಲ್ಲೂ ಒಂದು ದೇವಾಲಯ, ಈ ರೀತಿದು ದೇವಾಲಯ ಇದೆ ಅನ್ನೋದು ನಮ್ಮ ಪ್ರಪಂಚಕ್ಕೆ ಗೊತ್ತಾಗಬೇಕು. ಅಮೆರಿಕದಲ್ಲಿ ಇರ್ತಕ್ಕಂಥವ್ರು ಬಂದು ಇಲ್ಲಿ ನಮ್ಮ ದೇವರ ದರ್ಶನ ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ಪವರ್ ಇದೆ. ಹಾಗಾಗಿ ಅದನ್ನ ಇನ್ನೂ ಡೀಟೇಲ್ ಆಗಿ ನಾವು ತೋರ್ಸಕ್ ಪ್ರಯತ್ನ ಮಾಡೋಣ. ಧನ್ಯವಾದಗಳು.